ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನಿನ್ನೆ ಸುದ್ದಿ ಬಂದಿದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು, ಸದ್ದಾಯಿತು. ಇದಾದ ಮೇಲೆ ಏನು ಅಂದರೆ ಕೆಲವರು ಕನ್ನಡಿಗರಂತೂ ಕುಣಿದು ಕುಪ್ಪಳಿಸಬೇಕು ಅಂತ ಒಂದು ಸ್ಥಿತಿ. ಆದರೆ ನಿಜಕ್ಕೂ ಇದು ಆಗುತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿತ್ತು. ಅದಾದಮೇಲೆ ಅದೇನಾಯಿತೋ ಏನೋ, ಎಲ್ಲವೂ ಕೂಡ ಕೆಲವರು ಉಲ್ಟಾ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಸಂಜೆ ಅಷ್ಟೊತ್ತಿಗೆ ಸರ್ಕಾರ ತನ್ನ ನಿರ್ಧಾರವನ್ನು ವಾಪಸ್ ಪಡಿತು. ಒಂದಲ್ಲ ಎರಡಲ್ಲ 3 ಬಾರಿ ಟ್ವೀಟ್ ಮಾಡಿದರು ಮುಖ್ಯಮಂತ್ರಿಗಳು. ವಿಧೇಯಕಕ್ಕೆ ಸಂಪುಟ ಒಪ್ಪಿಗೆ ಅಂತ, ನಿನ್ನೆ ರಾತ್ರಿ ವಿಧೇಯಕಕ್ಕೆ ತಾತ್ಕಾಲಿಕ ತಡೆ ಅಂತ ಟ್ವೀಟ್ ಬಂತು. ವಿಧೇಯಕ ಸಿದ್ಧತೆ ಹಂತದಲ್ಲಿದೆ ಅಂತ ಇನ್ನೊಂದು ಟ್ವೀಟ್ ಬಂತು. ಈ ರೀತಿ 3 ಟ್ವೀಟ್ಗಳು ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಮುಖ್ಯಮಂತ್ರಿಗಳದ್ದು. ಕನ್ನಡಿಗರು ಕನ್ನಡ ನೆಲದಲ್ಲಿ ಉದ್ಯೋಗ ವಂಚಿತರಾಗುವುದನ್ನು ತಪ್ಪಿಸಿ ತಾಯ್ನಾಡಿನಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಬೇಕು. ಹೀಗಾಗಿ ವಿಧೇಯಕಕ್ಕೆ ಸೋಮವಾರ ನಡೆದಂಥ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಅದಾದಮೇಲೆ ಏನಂದರೆ ಮತ್ತದೇ ಆ ವಿಧೇಯಕ ಇನ್ನೂ ಕೂಡ ಸಿದ್ಧತೆಯ ಹಂತದಲ್ಲಿದೆ ಅಂತ, ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿ ನಾವು ಅಂತಿಮ ನಿರ್ಧಾರವನ್ನು ಕೈಗೊಳ್ತೀವಿ, ನಿರ್ಣಯಕ್ಕೆ ಬರಲಾಗುತ್ತೆ ಅಂತ. ಅದಾದಮೇಲೆ ಏನು ಅಂದರೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಿ ನಾವು ನಿರ್ಣಯ ಕೈಗೆತ್ತಿಕೊಳ್ಳಲಾಗುವುದು ಅಂಥೇಳಿ ಮತ್ತೊಂದು ಸರಿ ಒಂದು ಟ್ವೀಟ್ ಬಂದಿರುವಂಥದ್ದು. ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳು, ಕೈಗಾರಿಕೆಗಳು ಹಾಗೂ ಉದ್ದಿಮೆಗಳಲ್ಲಿ ಮೀಸಲಾತಿ ಕಲ್ಪಿಸಕ್ಕೆ ಸಂಬಂಧಪಟ್ಟಂಗೆ ಜಾರಿಗೆ ತರಲು ಉದ್ದೇಶಿಸಿದ ವಿಧೇಯಕವು ಇನ್ನು ಸಿದ್ಧತೆಯ ಹಂತದಲ್ಲಿದೆ ಅಂತ ಇನ್ನೊಂದು. ವಿಧೇಯಕಕ್ಕೆ ಸಂಪುಟ ಒಪ್ಪಿಗೆ ಅಂತ ಒಂದು ನಿನ್ನೆ ಮಧ್ಯಾಹ್ನ 2:15 ಸುಮಾರಿಗೆ, ನಿನ್ನೆ ರಾತ್ರಿ 8:40 ಸುಮಾರಿಗೆ ಮತ್ತೊಂದು ಟ್ವೀಟ್ ಬಂತು. 8:57 ಸುಮಾರಿಗೆ ವಿಧೇಯಕ ಸಿದ್ಧತೆಯ ಹಂತದಲ್ಲಿದೆ ಎನ್ನುವಂಥ ಟ್ವೀಟನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದು ಸಾಧ್ಯನಾ? ಇದು ಸುಲಭನಾ? ಮತ್ತೊಂದು ಸರಿ ಅದನ್ನು ಎಡಿಟ್ ಮಾಡಿ ಅದನ್ನು, ಯಾಕಂದರೆ ಕೆಲವೊಂದು ಅದೇ ರೀತಿ ಇದೆ ಸಾಲುಗಳು. 46ಕ್ಕೆ ಮಾಡಿದ್ದನ್ನು ಮತ್ತೆ ಎಡಿಟ್ ಮಾಡಿ 8:57ಕ್ಕೆ 8:46ಕ್ಕೆ ಮಾಡಿದ್ದನ್ನೇ ಒಂದಷ್ಟು ಎಡಿಟ್ ಮಾಡಿ 8:57ಕ್ಕೆ ಮತ್ತೊಂದು ಸರಿ ಟ್ವೀಟ್ ಮಾಡಿರುವಂಥದ್ದು. ಇಲ್ಲಿ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. ಎಲ್ಲ ರಾಜ್ಯಗಳು ಇದೇ ರೀತಿಯ ಹಾದಿ ಹಿಡಿದು ಬಿಟ್ಟರೆ ಗತಿ ಏನು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಉದ್ಭವ ಆಗುತ್ತೆ. ಸ್ವತಃ ಲಾಯರ್ರೂ ಆಗಿರುವಂಥ, ಕಾನೂನು ತಜ್ಞರೂ ಆಗಿರುವಂಥ ಮುಖ್ಯಮಂತ್ರಿಗಳಿಗೆ ಈ ಸಂಗತಿ ಗೊತ್ತಾಗಲಿಲ್ವಾ ಅನ್ನುವಂಥದ್ದು ನಂಬರ್ 1. ನಂಬರ್ 2, ಹರಿಯಾಣ ಸರ್ಕಾರ ಈ ರೀತಿ ಪ್ರಯತ್ನಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಕೋರ್ಟ್ ಇದು ಸಂವಿಧಾನ ವಿರೋಧಿ ಕ್ರಮ ಅಂತ ತೆಗೆದುಹಾಕಿದೆ ಅದನ್ನು. ಆಂಧ್ರ ಪ್ರದೇಶ ಈ ರೀತಿ ಪ್ರಯತ್ನಗಳನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸೋಲಾಗಿದೆ. ಇದು ಲಾಯರ್ರೂ ಆಗಿರುವಂಥ ಮುಖ್ಯಮಂತ್ರಿಗಳಿಗೆ ಇದು ಗೊತ್ತಾಗಲಿಲ್ವಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಇದಾಗುತ್ತೆ. ಜೊತೆಗೇನು ಅಂದರೆ ಸಂವಿಧಾನದ ಪರಿಚ್ಛೇದ 67(1) ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಈ ರೀತಿ, ಅಂದರೆ ದೇಶದಲ್ಲಿ ಹುಟ್ಟಿರುವಂಥವ್ರು ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡ್ಬೋದು ಅಂತ ಈ ಪರಿಚ್ಛೇದ ಹೇಳುತ್ತೆ. ಇದ್ಯಾವುದೂ ಕೂಡ ಇವ್ರು ಗಮನಿಸಲಿಲ್ವಾ? ಅಥವಾ ಕನ್ನಡಿಗರ ಮೂಗಿಗೆ ತುಪ್ಪ ಹಚ್ಚುವಂಥ ಪ್ರಯತ್ನವನ್ನು ಏನಾದರೂ ಅವಸರದಲ್ಲಿ ಸರ್ಕಾರ ಮಾಡ್ತಾ? ಈ ಪ್ರಶ್ನೆಗೆ ಎದ್ದಿದೆ.